ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ ತಿಂಗಳು 21, 22, 23, 24, 25 ಈ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ? ಖಂಡಿತವಾಗಿ ಸಮಯ ಬಹಳ ವಿಶೇಷವಾಗಿದೆ. ಏಕೆಂದರೆ ಅಧಿಕ ಮಾಸ ಕೂಡ ಪ್ರಾರಂಭವಾಗಿರೋದ್ರಿಂದ, ಅದರಲ್ಲೂ ಕೂಡ ಮೇ 21 ರವಿ ಪುಷ್ಯ ಯೋಗ ಬಂದಿರೋದ್ರಿಂದ ಖಂಡಿತವಾಗಿ ಕುಂಭ ರಾಶಿಯವರ ಜೀವನ ಬದಲಾಗುತ್ತೆ. ನಿಮ್ಮ ಮನೆಯಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಈ ಸಮಯ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ. ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸುತ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಮತ್ತು ಅದ್ಭುತವಾದ ಕಾಲಘಟ್ಟದ ಬಗ್ಗೆ ಇಂದು ನಾವು ವಿಸ್ತಾರವಾಗಿ ಚರ್ಚಿಸೋಣ. ಈ ಮಾಹಿತಿಯು ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದಂತಹ ವಿಶೇಷ ಒಂದು ಸಂಪೂರ್ಣ ಮಾಹಿತಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ರಾಶಿ ಚಕ್ರದವರಿಗೆ ಕಳೆದ ಕೆಲವು ಸಮಯ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗಿರಬಹುದು, ಅಥವಾ ದುಃಖ ದುಮ್ಮಾನಗಳು, ಕಷ್ಟ, ಸಾಲಬಾಧೆಗಳು ವಿಶೇಷವಾಗಿ ನಿಮ್ಮ ಜೀವನವನ್ನು ಆವರಿಸಿಕೊಂಡಿರುವಂತಹ ಪರಿಸ್ಥಿತಿ. ಈಗ ಎಲ್ಲವನ್ನ ದೂರ ಮಾಡಿಕೊಂಡು ಅಡೆತಡೆಗಳನ್ನು ಆರ್ಥಿಕವಾಗಿ ಎದುರಿಸ್ತಿರುವಂತಹ ಕಷ್ಟಗಳನ್ನು ದೂರ ಮಾಡುವಂತಹ ಸಮಯ. ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಒತ್ತು ತರ್ತಕ್ಕಂಥ ವಿಶೇಷವಾದ ಸಂದರ್ಭ. 21 ಮೇ ತಾರೀಕು ವಿಶೇಷವಾಗಿ ರವಿ ಪುಷ್ಯ ರಾಶಿಯೋಗ ಬರ್ತಾ ಇರುವಂಥದ್ದು. ಅದೇ ರೀತಿ ಜ್ಯೇಷ್ಠ ಮಾಸ ಪ್ರಾರಂಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ಒಬ್ಬ ವಿಶಿಷ್ಟವಾಗಿರುವಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಅದೃಷ್ಟ ಬಂಗಾರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಆಗುತ್ತಿರುವಂತಹ ಬದಲಾವಣೆಯನ್ನು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಬದಲಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿರ್ತಾರೆ. ನಿಮ್ಮ ಕುಲದೇವರ ಆಶೀರ್ವಾದದೊಂದಿಗೆ ಅವರು ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಮನೆಗೆ ಇವಾಗ ಬಂದ ನಂತರ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮಂತೆ ತಿರುಗುತ್ತದೆ. ನಿಂತು ಹೋದ ಕೆಲಸಗಳನ್ನು ಪುನಃ ಪ್ರಾರಂಭಿಸಬಹುದು. ಅರ್ಧಕ್ಕೆ ನಿಂತು ಹೋದ ಕೆಲಸಗಳಲ್ಲಿ ನಿಮ್ಮ ಜೀವನದಲ್ಲಿ ಶಕ್ತಿ ಚೈತನ್ಯವನ್ನು ಕಂಡುಕೊಳ್ಳಬಹುದು. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹೆಜ್ಜೆ ಇಟ್ಟ ಕಡೆಯೆಲ್ಲ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ಮಂಗಳವನ್ನು ಉಂಟು ಮಾಡುತ್ತೆ. ಅವಳು ಬಂದ ತಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಮುಚ್ಚಿದಂತಹ ಅದೃಷ್ಟದ ಬಾಗಿಲು ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ನಿಮ್ಮನ್ನ ಬಹಳ ಕಾಲದಿಂದ ಕಾಡುತ್ತಿದ್ದಂತಹ ಬಡತನ, ದಾರಿದ್ರ್ಯ, ದುಃಖಗಳು, ಕಷ್ಟಗಳು, ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿಮ್ಮಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರವಾಗುವಂತಹ ಸಮಯ. ಆದರೆ ಇಲ್ಲಿ ನೀವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾದ ಒಂದು ವಿಶೇಷವಾದ ಅಂಶ ಕೂಡ ಅಡಗಿದೆ. ಅಂದರೆ ಆ ಮಹಿಳೆಯನ್ನು ನೀವು ಸರಿಯಾಗಿ ಗುರುತಿಸಬೇಕು. ಒಂದು ವೇಳೆ ಅವಳನ್ನು ಗುರುತಿಸುವಲ್ಲಿ ನೀವು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಅದೃಷ್ಟ ಕೈಬಿಟ್ಟು ಹೋಗುತ್ತದೆ. ನೀವು ಅವಳನ್ನು ಗೌರವಿಸದೆ ಹೋದರೆ, ಅವಳು ಒಮ್ಮೆ ನಿಮ್ಮ ಜೀವನದಿಂದ ಹೊರಗೆ ನಡೆದರೆ ಮತ್ತೆ ಎಂದಿಗೂ ಕೂಡ ಖಂಡಿತವಾಗಿ ಹಿಂತಿರುಗೋದಿಲ್ಲ. ಆಕೆ ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ದೂರದ ಸಂಬಂಧಿ ಆಗಿರಬಹುದು, ಒಬ್ಬ ನಿಮ್ಮ ರಿಲೇಷನ್ಶಿಪ್ ಆಗಿರಬಹುದು, ನಿಮ್ಮ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಆತ್ಮೀಯ ಸ್ನೇಹಿತರಾಗಿರಬಹುದು, ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯೂ ಆಗಿರಬಹುದು. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಕುಂಭ ರಾಶಿಯವರೇ, ನಿಮ್ಮ ಜೀವನದ ಅನೇಕ ರೀತಿಯ ಕಠಿಣ ಪರೀಕ್ಷೆಗಳು ಈಗಾಗಲೇ ಎದುರಿಸಿದ್ದೀರಾ. ಕಷ್ಟಗಳು ಬಂದಾಗ ನಿಮ್ಮ ಜೊತೆಗಿದ್ದಂಥವರನ್ನೇ ನಿಮ್ಮನ್ನು ಬಿಟ್ಟು ಹೋಗುವಂತಹ ಕಹಿ ಅನುಭವವನ್ನು ನಿಮಗೆ ಕಂಡಿರಬಹುದು. ಆದರೆ ಈಗ ಹೊಸ ಯುಗದ ಪ್ರಾರಂಭ. ಜ್ಯೇಷ್ಠ ಮಾಸದಲ್ಲಿ ಖಂಡಿತವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿಶೇಷವಾಗಿರುವಂತಹ ನಾಮಸ್ಮರಣೆ, ಜಪ, ತಪ, ವಿಷ್ಣು ಸಹಸ್ರನಾಮ, ಎಲ್ಲ ರೀತಿಯ ಒಂದು ದೇವರ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಬೆನ್ನಿಗೆ ನಿಲ್ಲುವಂತಹ ಈ ಶಕ್ತಿ ದೇವತೆಗಳು ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆಯ ಮೂಲಕ ನಿಜವಾದ ಸ್ತ್ರೀಯನ್ನು ನಿಮಗೆ ಕಳಿಸ್ತಾ ಇದ್ದಾರೆ. ಆ ಸ್ತ್ರೀ ಬಂದ ನಂತರ ನಿಮ್ಮ ಆಸ್ತಿ ವಿವಾದದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರ, ಎಲ್ಲ ರೀತಿಯ ತೊಂದರೆಗಳು, ಕೋರ್ಟ್ ಕೇಸ್ ವ್ಯವಹಾರಗಳು, ತೊಂದರೆಗಳು ದೂರವಾಗುತ್ತೆ, ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಆಸ್ತಿ ನಿಮ್ಮ ಕೈಗೆ ಬರಬಹುದಾದ ಸಮಯ. ನಿಮ್ಮ ಅದೃಷ್ಟ ಈಗ ವಜ್ರಕ್ಕಿಂತಲೂ ಮೌಲ್ಯವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೂಡ ದೂರ ಮಾಡ್ಕೊಳ್ಬಹುದು. ಕಷ್ಟದಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಕೇವಲ ಮನುಷ್ಯನ ಒಂದು ಸಾಮಾನ್ಯ ಶಕ್ತಿ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವಂತಹ ಒಂದು ಅದ್ಭುತವಾದ ಶಕ್ತಿಯ ಪರಿವರ್ತನೆ. ನಿಮ್ಮ ಜೀವನದ ಕೊನೆಯ ಆಶಾದೀಪದಂತೆ ಬಂದು ನಿಮ್ಮನ್ನ ಸಾಲಬಾಧೆಯಿಂದ, ನಿರಂತರವಾಗಿ ಅವಮಾನ ಮತ್ತು ಮನಸ್ಸಿನ ನೆಮ್ಮದಿಯಿಂದ ಮುಕ್ತಗೊಳಿಸ್ತಾರೆ. ಕೇವಲ ಮನುಷ್ಯನ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದಿಸಲು ಸಾಧ್ಯ. ಆದರೆ ಅದೃಷ್ಟವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಶ್ರೀಮಂತನಾಗಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ದೊಡ್ಡ
ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತೆ. ಅದೇ ರೀತಿ ಅಪಾರವಾಗಿರುವಂತಹ ಅದೃಷ್ಟವನ್ನು ಈಗ ನಿಮ್ಮ ಜೀವನಕ್ಕೆ ತರುವಂತಹ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ, ಏಕೆಂದರೆ ಮೇ ತಿಂಗಳು ಅತ್ಯಧಿಪತಿಯಾಗಿರುವಂತಹ ವಿಶೇಷವಾಗಿರುವಂತಹ ಗ್ರಹಗಳ ಒಂದು ವಿಶೇಷವಾದ ಸಂಯೋಗ ನಿಮ್ಮ ಜೀವನಕ್ಕೆ ನೇರವಾಗಿರುವಂತಹ ಒಂದು ಪರಿಣಾಮವನ್ನು ಬೀರುತ್ತೆ. ಈ ಸಂದರ್ಭ ಮೇ 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಘಟನೆಗಳು ನಡೆಯುತ್ತದೆ. ಉತ್ತಮವಾದ ಸಂಕೇತಗಳು ಸಿಗೋದಕ್ಕೆ ಶುರು ಮಾಡುತ್ತೆ. ಹೌದು, ಈಗ ನಿಮ್ಮ ಜೀವನದಲ್ಲಿ ನೀವು ಏನು ನೋಡ್ತಾ ಇದ್ದೀರೋ ಅದೆಲ್ಲ ಬದಲಾಗುತ್ತೆ. ಒಟ್ಟಾರೆಯಾಗಿ ಮೇ ಕಳೆದ ನಂತರ ಸಮಯವು ಬಹಳ ವಿಶೇಷವಾಗಿ ವಿಜ್ಞಾನದ ರೂಪಕವಾಗಿರುವ ಜ್ಯೋತಿಷದ ದೃಷ್ಟಿಯಿಂದ ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಈ ಸಂದರ್ಭದಲ್ಲಿ ಈಗ ನಿಮ್ಮ ಜೀವನದಲ್ಲಿ ಮಹಾವಿಷ್ಣುವಿನ ಕೃಪೆ, ರಾಹು, ಕೇತು, ಶನಿಯ ವಿಶೇಷವಾದ ಒಂದು ಮನಸ್ಸಿನ ಸಂಯೋಗವನ್ನು ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ, ಭಾರತೀಯ ಸಂಪ್ರದಾಯದಂತೆ ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಯುಗ ಪ್ರಾರಂಭವಾಗುವಂತಹ ಅತ್ಯದ್ಭುತವಾಗಿರುವ ಸಮಯ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಜೀವನಕ್ಕೂ ಈಗ ಹೊಸ ಯುಗದ ಆರಂಭವಾಗುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ಈ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾದ ಬದಲಾವಣೆಯನ್ನು ವೇಗವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಘಟನೆಗಳು ಸಂಭವಿಸುತ್ತದೆ. ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಮೌನವಾಗಿ ನಿಂತು ನಿಮಗೆ ಧೈರ್ಯ ತುಂಬುತ್ತಾರೋ ಅವರೇ ನಿಮ್ಮ ನಿಜವಾದ ಹಿತೈಷಿಗಳು. ಖಂಡಿತವಾಗಿ ವ್ಯಕ್ತಿಗಳ ಗುರುತಿಸೋದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ, ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ಆ ಮಹಿಳೆ ನಿಮ್ಮ ಹಳೆಯ ಒಂದು ಸಾಲಗಳನ್ನು ತೀರಿಸೋಕೆ ಸಾಧ್ಯವಾದಷ್ಟು ಸಹಾಯ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ತೊಡೆದು ಹಾಕ್ತಾರೆ. ನಿಮ್ಮ ಸಂಪರ್ಕವನ್ನು ಕಳೆದುಕೊಂಡಿದ್ದರೆ ಮತ್ತೆ ಪರಿಚಯವಾಗುವಂತಹ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನದ ಜೊತೆಗೆ ದೊಡ್ಡ ಮತ್ತು ಶಕ್ತಿಯ ಒಂದು ಯೋಜನೆಯನ್ನು ಹೊತ್ತು ತರ್ತಿದ್ದಾಳೆ. ಅದು ಕೇವಲ ಅವಳ ವೈಯಕ್ತಿಕ ಯೋಜನೆಯಲ್ಲ, ಬದಲಾಗಿ ದೇವರೇ ನಿಶ್ಚಯಿಸುತ್ತಿರುವಂತಹ ಮಾರ್ಗವಾಗಿರುತ್ತದೆ. ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಜನರು ನೀವು ಆರ್ಥಿಕವಾಗಿ ಸದೃಢರಾಗಿರೋದನ್ನು ಗಮನಿಸ್ತಾರೆ. ಆಗ ಮಾತ್ರ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಈಗ ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಬಳಿ ಸಂಪತ್ತಿಲ್ಲದಿದ್ದರೂ ಕೂಡ, ಕಷ್ಟದ ಸುಳಿಯಲ್ಲಿ ಸಿಲುಕಿದರೂ ಕೂಡ ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ. ಯಾರೇ ನಿಮ್ಮ ಕೈ ಬಿಟ್ಟರೂ ಕೂಡ ಅವರು ನಿಮ್ಮ ಕೈಯನ್ನು ಹಿಡಿದು ನಡೆಸುತ್ತಾರೆ. ನಿಮ್ಮ ಬಳಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಕೂಡ ಅವಳು ಸಮಾಜದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ನಿಮ್ಮನ್ನು, ಜೀವನದಲ್ಲಿ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದರೂ ಕೂಡ ನಿಮ್ಮ ಜೊತೆಗೆ ನಿಲ್ಲುವಂತಹ ವಿಶೇಷವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವಳು. ಅವಳ ಸೌಂದರ್ಯ ಕೂಡ ಅದ್ಭುತವಾಗಿರುತ್ತೆ. ಅವಳ ಸೌಂದರ್ಯದಲ್ಲಿ ಬಹಳಷ್ಟು ಸುಂದರವಾಗಿರ್ತಾಳೆ ಮತ್ತು ಮನಸ್ಸಿನಲ್ಲೂ ಕೂಡ ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರುವಂತಹ ಅದ್ಭುತವಾದ ಶಕ್ತಿ ದೇವತೆ ಲಕ್ಷ್ಮಿಯ ತದ್ರೂಪವಾಗಿರುವಂತಹ ಈ ಮಹಿಳೆ ನಿಮಗೆ ಸಿಕ್ಕೋದು ಹಲವಾರು ವರ್ಷಗಳ ಪುಣ್ಯದ ಫಲವೇ ಕಾರಣವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಹಳ ದಿನಗಳಿಂದ ಅಂದುಕೊಂಡಂತಹ ಹೊಸ ಮನೆ ನಿರ್ಮಾಣ ಅಥವಾ ವಾಹನ ಖರೀದಿ ಈ ಸಮಯದಲ್ಲಿ ಕೈಗೂಡುತ್ತೆ. ಈಗ ಕುಂಭ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಕೂಡ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಸುಧಾರಣೆಯನ್ನು ತರುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವಂಥವರಿಗೆ ಈ ಮಹಿಳೆಯ ಆಗಮನ ಖಂಡಿತವಾಗಿ ಸರಿಯಾದ ಚಿಕಿತ್ಸೆ ದೊರೆಯುತ್ತದೆ. ಹಿತವಾದ ಮಾತುಗಳಿಂದ ಬೇಗನೆ ಗುಣಮುಖರಾಗುವಂಥ ಅವಕಾಶ ಸಿಗುತ್ತೆ. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಅವಳು ನಿಮಗೆ ಬೆನ್ನೆಲುಬಾಗಿ ನಿಂತುಕೊಳ್ತಾಳೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ನೀವು ಆತುರ ಪಡ್ತಿರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆಯ ಒಂದು ರೂಪಕ ಹುಡುಗಿ ಆಗಿರೋದ್ರಿಂದ ಅವರನ್ನು ಖಂಡಿತವಾಗಿ ಅವಮಾನ ಮಾಡಬೇಡಿ. ಮನಸ್ಸು ದುರ್ಬಲವಾಗಿದ್ದರೆ ಎಲ್ಲದರಲ್ಲೂ ಕೂಡ ಸಮಸ್ಯೆ ಕಾಣುತ್ತದೆ. ಸಮತೋಲನದಿದ್ದರೆ ಸವಾಲು ಕೂಡ ಕಾಣುತ್ತದೆ. ಸದೃಢವಾಗಿದ್ದರೆ ಪ್ರತಿಯೊಂದು ಪರಿಸ್ಥಿತಿಯು ಅದ್ಭುತವಾದ ಅವಕಾಶದಂತೆ ಭಾಸವಾಗುತ್ತೆ. ಆದ್ದರಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಬೇಕು. ಯಾರನ್ನೇ ನಂಬಬೇಕಾದ್ರೂ ಕೂಡ ಯೋಚನೆ ಮಾಡಿ ಒಳ್ಳೆಯದನ್ನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಈಗ ನಿಮ್ಮ ಜೀವನದಲ್ಲಿ ಸಮಾಜದಲ್ಲಿ ಗೌರವ, ಹೆಸರು, ಪ್ರತಿಷ್ಠೆ ಹೆಚ್ಚಾಗುವಂತಹ ಕಾರ್ಯಗಳನ್ನು ನಿಮ್ಮಿಂದ ಮಾಡಿಸಲಾಗುತ್ತೆ. ಒಟ್ಟಾರೆ ಸಮಯ ನಿಮ್ಮ ಯಾವುದೇ ರೀತಿಯ ಹೊಸ ವ್ಯವಹಾರ, ವ್ಯಾಪಾರ ಒಪ್ಪಂದಗಳನ್ನು ಪ್ರಾರಂಭ ಮಾಡೋದಕ್ಕೆ ಬಯಸಿದರೆ ಆ ಹುಡುಗಿಯ ಹೆಸರಿನಲ್ಲಿ ವಿಶೇಷವಾಗಿ ಪ್ರಾರಂಭ ಮಾಡೋದು ಒಳ್ಳೆಯ ಒಂದು ಹಣದ ಸುರಿಮಳೆಯನ್ನು ಸುರಿಯುವಂತೆ ಮಾಡ್ತಾ ಹೋಗುತ್ತೆ. ಬಹಳ ಸಮಯದ ನಂತರ ಶುಭವಾಗುತ್ತೆ. ಇನ್ನು ಕುಂಭ ರಾಶಿಯವರೇ, ನಿಮ್ಮ ಜೀವನದ ನಿಮ್ಮ ರಾಶಿ ಅಧಿಪತಿಯು ನಿಮಗೆ ಲಾಭವನ್ನು ತಂದುಕೊಡುವಂತಹ ಕಾರಣ ಇರೋದ್ರಿಂದ ನಿಮ್ಮ ಧೈರ್ಯ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಕೆಲಸವನ್ನೇ ಮನಸ್ಸು ಹೆಚ್ಚು ಶಕ್ತಿವಂತರಾಗಿ ನಿರಂತರವಾಗಿ ಕೆಲಸವನ್ನು ಮುಂದುವರಿಸುತ್ತೆ. ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಹೆಚ್ಚಾಗಬಹುದು. ಶುಭ ಸಮಾರಂಭಗಳು ಜರುಗುತ್ತವೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆಯ ಸವಾಲುಗಳು, ಸಾಲಗಳನ್ನು ತೀರಿಸ್ತೀರಾ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ. ಒಟ್ಟಾರೆಯಾಗಿ ಅವಳ ಪುಣ್ಯದ ಫಲದಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿರ್ತಕ್ಕಂತಹ ದೋಷಗಳು, ದೊಡ್ಡ ದೊಡ್ಡ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ. ಅವಳು ಕೇವಲ ಮನೆಯ ಕೆಲಸಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಬದುಕಿನಲ್ಲಿ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಸರಿಯಾದ ದಿಕ್ಕನ್ನು ತೋರಿಸುವಂಥ ಗುರುವಾಗಿ ಕಾಣಿಸ್ತಾಳೆ. ಈ ಮಹಿಳೆ ನಿಮ್ಮ ಸಹಾಯವನ್ನು ತೀರಿಸ್ತಾರೆ. ನಿಮಗಿರ್ತಕ್ಕಂಥ ಎಲ್ಲ ರೀತಿಯ ಹಣಕಾಸಿನ ಒಂದು ತೊಂದರೆಗಳನ್ನು ಮುಕ್ತ ಮಾಡ್ತಾರೆ.
ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಗೆ ಕಾರಣವಾಗ್ತಾರೆ. ನಿಮ್ಮ ಜೀವನದ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವಳು ನಿಂತು ಕಾಪಾಡ್ತಾಳೆ. ಒಟ್ಟಾರೆಯಾಗಿ ನೀವು ಅವಳನ್ನ ಸುಲಭವಾಗಿ ಗುರ್ತಿಡಿಯಬಹುದು. ಏಕೆಂದರೆ ಆ ಹುಡುಗಿಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ತಿಳಿಸಿಕೊಡ್ತೇನೆ. ಅದೇ ರೀತಿ ಈ ಸಮಯದಲ್ಲಿ ಮಾಡಬಹುದಾದಂತಹ ಸಣ್ಣ ಪರಿಹಾರದ ಬಗ್ಗೆ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಅವರ ಪರಿಚಯ ಆಗಿರಬಹುದು. ಅವರ ಪರಿಚಯದ ನಂತರ ನಿಮ್ಮ ಜೀವನ ಬಂಗಾರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಳೆದುಕೊಂಡಂತಹ ಎಲ್ಲ ಪರಿಚಯಗಳು ಮತ್ತೆ ಸಿಗುತ್ತೆ. ನಿಮ್ಮ ಜೊತೆಗೆ ಒಂದು ದೊಡ್ಡ ಯಶಸ್ವಿ ಯೋಜನೆಯನ್ನು ಒತ್ತು ತರ್ತಾರೆ. ಒಟ್ಟಾರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಹೊಸ ಯೋಜನೆಗಳಲ್ಲಿ ಬದಲಾವಣೆಯನ್ನು ತರ್ತಾರೆ. ದೇವರ ನಿಶ್ಚಯ ಮಾಡಿರುವಂತಹ ಅದ್ಭುತವಾದ ಮಾರ್ಗದರ್ಶಕಿಯಾಗಿರ್ತಾರೆ. ನಿಮ್ಮ ಸುತ್ತಮುತ್ತಲಿರುವ ಅನೇಕ ಜನರು ಆರ್ಥಿಕವಾಗಿ ಸದೃಢರಾಗಿದ್ದರೂ ಕೂಡ ನಿಮ್ಮನ್ನು ಯಾರೂ ಕೂಡ ಸಹಾಯ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಿಮ್ಮನ್ನು ಈಗ ಹುಡುಕಿಕೊಂಡು ಬರುವಷ್ಟು ದೊಡ್ಡ ಮಟ್ಟದ ಹೆಸರನ್ನು ಗೌರವವನ್ನು ತಂದು ಕೊಡ್ತಾರೆ. ಆದರೆ ಈ ಒಂದು ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಬಳಿ ಏನೂ ಇಲ್ಲದೆ ಇದ್ರೂ ಕೂಡ ನಿಮಗೆ ಸಹಾಯವನ್ನು ಮಾಡಿರೋದ್ರಿಂದ ಖಂಡಿತವಾಗಿ ನೀವು ಅವರನ್ನು ಕೈ ಹಿಡಿದು ನಡೆಸಬೇಕಾಗುತ್ತೆ. ನಿಮ್ಮ ವಿಶೇಷವಾಗಿರುವಂತಹ ಈ ಒಂದು ಸಂಬಂಧ ಪ್ರೀತಿಯಾಗಿ ತಿರುಗಬಹುದು, ಸ್ನೇಹವಾಗಿ ತಿರುಗಬಹುದು, ಅಥವಾ ಪವಿತ್ರವಾಗಿರುವಂತಹ ಬಂಧವಾಗಿ ಉಳ್ಕೊಳ್ಬಹುದು. ಎಲ್ಲ ರೀತಿಯ ತೊಂದರೆಯು ಇಂದಿನಿಂದ ದೂರವಾಗುತ್ತೆ. ಸಂತೋಷ ಮಾತ್ರ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ತುಂಬಿರುತ್ತದೆ. ಕುಂಭರಾಶಿಯ ವಿಶೇಷವಾದ ಭವಿಷ್ಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನೀವು ಎಲ್ಲವನ್ನ ನಿಮ್ಮ ಜೀವನಕ್ಕೆ ದಾರಿದೀಪರನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಆ ಮಹಿಳೆಯ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಖಂಡಿತವಾಗಿ ಆ ಮಹಿಳೆಯ ಹೆಸರು ಪಿ ಅಕ್ಷರದಿಂದ ಅಥವಾ ಆರ್ ಅಕ್ಷರದಿಂದ ಅಥವಾ ಕೆ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ 3 ಅಕ್ಷರದಲ್ಲಿ ಒಂದು ಅಕ್ಷರದಲ್ಲಿ ನೀವು ಇಷ್ಟಪಡ್ತಕ್ಕಂತಹ ಮಹಿಳೆಯ ಹೆಸರಿನ ಒಂದು ಹೆಸರು ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ಅವರು ನಿಮ್ಮ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ನಂಬಬಹುದು. ನೀವು ಅವರನ್ನು ಯಾವ ರೀತಿ ಗುರುತಿಸಬೇಕು ಅಂದರೆ ಅವರನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷವಾಗಿರುವಂತಹ ನೆಮ್ಮದಿ ಭಾಸವಾಗುತ್ತೆ. ಮುಖದಲ್ಲಿ ಸಂತೋಷ ಬರುತ್ತೆ. ನಿಮಗೋಸ್ಕರ ಅವರು ಹುಟ್ಟಿರುವ ರೀತಿ ನಿಮಗೆ ಅನಿಸುತ್ತೆ. ಮತ್ತು ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಏಕೆಂದರೆ ಒಳ್ಳೆಯ ಕಾರ್ಯಗಳು ನಡೆಯುವಾಗ ಪ್ರಕೃತಿಗಳು ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ಅವರ ನಗುವಿನ ಸ್ವಭಾವ ನಿಮ್ಮ ಮನಸ್ಸಿಗೆ ಬಹಳಷ್ಟು ಹಿಡಿಸುತ್ತೆ. ಮತ್ತೆ ಮತ್ತೆ ಅವರ ನೆನಪು ನಿಮ್ಮ ಜೀವನಕ್ಕೆ ಬರ್ತಾನೆ ಇರುತ್ತೆ. ಅವರು ನಿಮಗೆ ಹಳೆಯ ಪರಿಚಯ ಆಗಿರ್ಬೋದು, ಹೊಸ ಪರಿಚಯ ಆಗಿರ್ಬೋದು, ಅವರ ಜೊತೆ ಮಾತನಾಡಿದ ತಕ್ಷಣ ನಿಮ್ಮ ಮನಸ್ಸಿನ ಭಾರಗಳು ಕಡಿಮೆ ಆಗ್ತಾ ಹೋಗುತ್ತೆ. ನೀವು ತುಂಬ ಚೈತನ್ಯಶೀಲರಾಗ್ತೀರಾ. ನಿಮ್ಮ ಮನಸ್ಸು ಸಂತೋಷದಿಂದ ಉತ್ಸಾಹದಿಂದ ತುಂಬಿರುತ್ತೆ. ನೀವು ಅವರನ್ನು ನೋಡಿದ ತಕ್ಷಣ ನಿಮ್ಮ ಜೀವನಕ್ಕೆ ಒಂದು ಹೊಸತನವನ್ನು ತುಂಬಲು ಬರ್ತಾ ಇರುವಂತಹ ವ್ಯಕ್ತಿ ಇವರೇ ಅಂತ ನಿಮಗೆ ಗೊತ್ತಾಗುವ ರೀತಿ ಹಲವಾರು ಸಂಕೇತಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿಗೆ ಭಾಸವಾಗುವಂತಹ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಲಕ್ಷಣಗಳು, ಮುಖ ಲಕ್ಷಣಗಳು ಖಂಡಿತವಾಗಿ ಅವರಿಗೆ ಇರುತ್ತೆ. ನಿಮ್ಮ ಜೀವನ ಈಗ ಅದ್ಭುತವಾದ ಸಮಯದಿಂದ ಶುರುವಾಗ್ತಾ ಇದೆ ಅಂತೇಳಿ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡಿ ಬರುತ್ತೆ. ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಂಡು ವಿಶೇಷವಾಗಿ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡುವಂತಹ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಲಭವಾಗಿರಲಿಲ್ಲ. ಎಲ್ಲವೂ ಕೂಡ ಸವಾಲಿನಿಂದ ತುಂಬಿತ್ತು. ಆ ಸವಾಲುಗಳನ್ನು ಎದುರಿಸಿ ಇಲ್ಲಿಯ ಮಟ್ಟಕ್ಕೆ ಬಂದಿರುವಂತಹ ನಿಮ್ಮ ಆತ್ಮಶಕ್ತಿ, ಮನಸ್ಥೈರ್ಯ ಮತ್ತು ಉತ್ಸಾಹಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ಅದ್ಭುತ, ವಿಶೇಷತೆ, ಸಂಪತ್ತು, ಶಾಂತಿ, ನೆಮ್ಮದಿಯಿಂದ ತುಂಬಿರಲಿ. ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಬೆಳಕು ತುಂಬಿರಲಿ ಅಂತ ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.